ಓದಿಗೆ ತಕ್ಕ ಹಾಗೆ ಕೆಲಸ ಸಿಗ್ತಾ ಇಲ್ಲ ಅಂತ ರಾಜ್ಯದಿಂದ ರಾಜ್ಯಕ್ಕೆ ಸುತ್ತಾಡುವುದು ಯುವಕರ ಕೆಲಸವನ್ನ ಹುಡುಕಿಕೊಂಡು ರಾಜ್ಯವನ್ನ ಬಿಟ್ಟು ಪರರಾಜ್ಯಕ್ಕೆ ತೆರಳಿ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಿಂದ ಕುಟುಂಬದವರಿಗೂ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಯುವಕರು ಸಹ ಕುಟುಂಬವನ್ನ ತೊರೆದು ದೂರವಿದ್ದು ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ ಎನ್ನುವ ಒಂದು ಮಾತಿದ್ರೆ, ಬೀದರ್ನಲ್ಲಿ ಒಬ್ಬ ಯುವಕ ಓದಿಗೆ ತಕ್ಕ ಹಾಗೆ ಕೆಲಸ ಸಿಗ್ತಾ ಇಲ್ಲ, ಪರರಾಜ್ಯಕ್ಕೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಕೆಲಸ ಮಾಡಿದ್ರೆ ತಕ್ಕ ಸಂಬಳ ಸಿಗ್ತಾ ಇಲ್ಲ ಅಂದು ಬೀದರ್ನಲ್ಲಿ ಸ್ವಾವಲಂಬಿ ಜೀವನ ಜೀವಿಸಬೇಕು, ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು, ಓದಿಗೆ ತಕ್ಕ ಹಾಗೆ ಕೆಲಸ ಸಿಗದೆ ಇದ್ರೆ ಏನು, ನಾವು ಬಿಸ್ನೆಸ್ ಅನ್ನ ಮಾಡಿದ್ರು ಸಾಕು ನಮಗೆ ಮಟ್ಟಿಗೆ ಇಳಿದಿದ್ದಾರೆ ಯುವಕರು. ಸ್ವಾವಲಂಬಿ ಜೀವನ ಜೀವಿಸಬೇಕು, ಕೆಲಸ ಮಾಡಬೇಕು ಅಂತ ಸ್ವಂತ ಒಂದು ಟಿಫನ್ ಸೆಂಟರ್ ಅನ್ನ ತೆರೆದುಕೊಂಡು ಯುವಕರಿಗೆ ಒಂದು ಸ್ಫೂರ್ತಿದಾಯಕ ಆಗಿದ್ದಾರೆ. ನಮಸ್ಕಾರಗಳು. ನಾವಿಂದು ನಮ್ಮ ದಕ್ಷಿಣ ಭಾರತದ ಅಥೆಂಟಿಕ್ ಸ್ಟೈಲ್ನಲ್ಲಿ ಸೌತ್ ಇಂಡಿಯನ್ ಟೇಸ್ಟ್ನಲ್ಲಿ ನಾವಿಂದು ಮಿತ್ರ ಚಾಯ್ ಅಂತ ಹೊಸ ಟಿಫಿನ್ ಸೆಂಟರ್ ಮತ್ತು ಚಾಯನ್ನು ಓಪನ್ ಮಾಡಿದ್ದೇವೆ. ಇಲ್ಲಿ ನಮ್ಮ ಬೀದರ್ ಜನತೆಗೆ ಸೌತ್ ಇಂಡಿಯಾದ ಟೇಸ್ಟನ್ನು ನಾವು ಅವರಿಗೆ ಪ್ರೊವೈಡ್ ಮಾಡಬೇಕಂತೇಳಿ ನಾವು ಆ ಉದ್ದೇಶದಿಂದ ಇಲ್ಲಿ ನಾವು ನಮ್ಮದು ಮಿತ್ರ ಚಾಯ್ ಅಂತ ಒಂದು ಹೋಟೆಲನ್ನು ಓಪನ್ ಮಾಡಿದ್ದೇವೆ. ಎಲ್ಲ ಜನತೆಗೆ ಬಂದು ಇಲ್ಲಿನ ಟೇಸ್ಟನ್ನು ಚೆಕ್ ಮಾಡಿ ಮತ್ತು ಹಾಗೆ ಎಲ್ಲರೂ ಇಲ್ಲಿನ ಚೆಕ್ ಜೊತೆ ಇಲ್ಲಿನ ವಾತಾವರಣವನ್ನು ಉಪಯೋಗಿಸಿ ಎಂದು ಹೇಳ್ತೇನೆ. ಸೌತ್ನ ಅಂದರೆ ಕೇರಳ ಆಗಲಿ ತಮಿಳುನಾಡಿನಲ್ಲಿ ಯಾವ ಥರ ಸೌತ್ ಇಂಡಿಯನ್ ಟೇಸ್ಟ್ನನ್ನು ನಡೀತೆ ಆ ಥರನೂ ನಾನು ಅದೇ ಟೇಸ್ಟ್ನನ್ನು ನಾವು ಬೀದರ್ನಲ್ಲಿ ಓಪನ್ ಮಾಡ್ತಾಯಿದ್ದೇವೆ. ಎಲ್ಲ ಥರದ ಇಡ್ಲಿಯ ದೋಸೆ ಆಗಲಿ ಅದು ಸೌತ್ ಇಂಡಿಯನ್ ಟೇಸ್ಟ್ನಲ್ಲೇ ನಾವು ಇಲ್ಲಿ ನಮ್ಮ ಹತ್ರನೂ ರೆಡಿ ಮಾಡಲಾಗುತ್ತದೆ. ಹಾಗೆ ಅದರ ಜೊತೆ ಚಾಯ್ನೂ ನಾವು ಸೌತ್ ಇಂಡಿಯನ್ ಸ್ಟೈಲ್ನಲ್ಲೇ ಮಾಡ್ತಾಯಿದ್ದೆವು. ಅದು ಚಾಯ್ನಲ್ಲಿ ನಮ್ಮ ಸೌತ್ ಇಂಡಿಯನ್ ಟೇಸ್ಟ್ ಆಗಲಿ ಅದು ಫ್ಲೇವರ್ ಆಗಲಿ ಅದು ನಾವು ಚಾಯ್ನಲ್ಲಿ ಬಳಕೆ ಮಾಡ್ತಾಯಿದ್ವಿ. ಮಟ್ಕ ಚಾಯ್ ಇಲ್ಲ ಅದು ಮಟ್ಕಾ ಚಾಯ್ ಅದು ನಾವೇನು ತೆಗೆದಿಲ್ಲ. ಡಿಫ್ರೆಂಟ್ ಅಂತ ನಮ್ಮ ಫ್ಲೇವರ್ ಬೇರೆ ಇದ್ದಿದೆ ಮೇಡಮ್. ಸೌತ್ನಲ್ಲಿ ಯಾವುದು ನಮ್ಮ ಫ್ಲೇವರು ಅದರಲ್ಲಿ ನಾವು ಚೇಂಜ್ ಮಾಡಿದ್ದೇವೆ. ಫ್ಲೇವರ್ನಲ್ಲಿ ಎಲ್ಲೂ ಸಿಗೋಲ್ಲ ಆ ಥರ ನಾವು ಫ್ಲೇವರನ್ನು ಮಾಡಿದ್ದೆವು. ನಾವು ಬೀದರ್ನಲ್ಲಿ ಎಲ್ಲ ಕಡೆ ಟೆಸ್ಟ್ ಮಾಡಿ ಆ ನಂತರ ನಾವು ಒಂದು ಬೇರೆ ರೀತಿಯಾಗಿ ಫ್ಲೇವರ್ನನ್ನು ನಾವು ತಂದಿದ್ದೇವೆ ಮೇಡಮ್. ನನ್ನ ಹೆಸರು ಮಹೇಶ್ ಅಂತ. ನಾನು ಇಲ್ಲೇ ಬೀದರ್ನಲ್ಲೇ ನಾನು ಸ್ಟಡಿ ಮಾಡಿರೋದು. ಬಟ್ ನಂದು ಜಾಬ್ಗೋಸ್ಕರ ನಾನು ಬೆಂಗಳೂರು ಹೋಗಿ ಅಲ್ಲಿಂದ ನಾನು ಇನ್ಸ್ಪೈರ್ ಆಗಿ ಅಲ್ಲಿಂದ ಟಿಫಿನ್ ಆಗಲಿ ಚಾಯ್ನು ಇನ್ಸ್ಪೈರ್ ಆಗಿ ನಾನು ನಮ್ಮ ಬೀದರ್ ಜನತೆಗೆ ಕೊಡಬೇಕೆಂದು ಆ ಉದ್ದೇಶದಿಂದ ನಾನು ಇಲ್ಲಿ ಒಂದು ನಮ್ಮ ಮಿತ್ರ ಚಾಯ್ ಅಂತೇಳಿ ಇದೆ ಗುಂಪಾ ರೋಡಿಗೆ BUB ಕಾಲೇಜ್ ಅಪೋಸಿಟ್ನಲ್ಲಿ ಮಿತ್ರ ಚಾಯ್ ಅಂತ ಓಪನ್ ಮಾಡ್ತಾಯಿದ್ದೆ. ನಮಸ್ಕಾರ. ಹಾಗೂ ನಮ್ಮ ಎಲ್ಲ ನವಯುವಕರು ನಮಸ್ಕಾರ. ಏನಪ್ಪ ಅಂದರೆ ಇವತ್ತು ನಮ್ಮ ನವಯುವಕರು ಹಾಗೂ ನಮ್ಮ ಹುಡುಗರು ಆದಂಥ ಶ್ರೀ ಮಹೇಶ್ ಹಾಗೂ ನಮ್ಮ ಚಂದರ್ ರಾಠೋಡ್ ಇವರಿಬ್ಬರು ಏನಂದ ಒಂದು ಸೌತ್ ಇಂಡಿಯಾ ನಮ್ಮ ದಕ್ಷಿಣ ಭಾರತ ಒಂದು ಹೊಸ ಸ್ಟೈಲ್ನಲ್ಲಿ ಹೋಟೆಲ್ಲು ಈ ಒಂದು ಉದ್ಘಾಟನೆ ಮಾಡಿದ್ದಾರೆ. ಒಳ್ಳೆ ರೀತಿಯ ಚಾಯ್ ಆಗಲಿ, ಆಮೇಲೆ ಒಳ್ಳೆ ರೀತಿಯ ತಿಂಡಿ ತಿನಿಸೋದ್ರಲ್ಲಿ ಸೌತ್ ಇಂಡಿಯಾದಲ್ಲಿ ಇಡ್ಲಿ ದೋಸೆ, ಆಮೇಲೆ ಪ್ಲೇನ್ ದೋಸೆ, ಸೆಟ್ ದೋಸೆ, ಮಸಾಲ ದೋಸೆ, ಆನಿಯನ್ ದೋಸೆ ಅಂಥೇಳಿ ಸುಮಾರು ಒಂದು 10-16 ಏನಂತಪ್ಪ ಅಡುಗೆ ಟೇಸ್ಟ್ನಲ್ಲಿ ಇವ್ರ ಹತ್ರ ಏನಪ್ಪ ಅಂದ್ರೆ ಬೀದರ್ ಜನತೆಗೆ ಒಂದು ಒಳ್ಳೆ ಟೇಸ್ಟ್ ಬರಬೇಕು. ಸೌತ್ ಇಂಡಿಯಾದಲ್ಲಿ ಯಾವುದು ತಿಂಡಿಗಳಲ್ಲಿ ಮಸಾಲ ಯೂಸ್ ಮಾಡ್ತಾರೆ ಆ ಕಡೆಯಿಂದ ಎಲ್ಲ ಇದು ತರಿಸಿ ಇಲ್ಲಿ ರೆಡಿ ಮಾಡ್ತಾಯಿದ್ದಾರೆ. ಒಳ್ಳೆ ರೀತಿಯಿಂದ ಹುಡುಗರು ಒಳ್ಳೆ ಎಜುಕೇಷನ್ ಮಾಡಿ ಅದರ ಬಗ್ಗೆ ಬೆಂಗಳೂರು ಸೈಡಿಗೆ ಹೋಗಿ ಅಲ್ಲಿ ಒಳ್ಳೆಯ ಯಾವ ಥರ ರೆಡಿ ಮಾಡ್ತಾರೆ ಅಲ್ಲಿ ನಮ್ಮ ತಿಂಡಿಗಳಲ್ಲಿ ಸ್ನ್ಯಾಕ್ಸ್ ಆಗಲಿ, ಆಮೇಲೆ ನಾಷ್ಟಗಳು ಅದು ಆಗಲಿ ಯಾವ ರೀತಿ ಮಾಡ್ತಾರಪ್ಪ ಅಂತ ಅಲ್ಲೆಲ್ಲ ಹುಡುಗರೆಲ್ಲ ಕಲ್ತ್ಕೊಂಡು ಬಂದು ಇಲ್ಲಿ ಒಂದು ತನ್ನದೇ ಒಂದು ಪ್ರತಿಭೆ ಮಾಡಬೇಕು. ನೌಕರಿನೇ ಭಾಳ ಮುಖ್ಯ ಎಲ್ಲ ಜೀವನದಲ್ಲಿ. ಬಿಸ್ನೆಸ್ ಮಾಡೋ ನಾವು ಉದ್ಧಾರ ಆಗಬೇಕಂತೇಳಿ ಇಬ್ಬರು ಹುಡುಗರು ಕಲ್ತು ಒಂದು ಒಳ್ಳೆ ರೀತಿಯಿಂದ ಹೋಟೆಲ್ ಹಾಕಿ ಒಂದು ಬೀದರ್ ಜನತೆಗೆ ಅಲ್ಲಿ ಸೌತ್ ಇಂಡಿಯಾ ಟೇಸ್ಟ್ ಮಾಡಬೇಕಂತೇಳಿ ಇದು ಮಾಡ್ತಾಯಿದ್ದಾರೆ. ಎಲ್ಲ ನವಯುವಕರಿಗೆ ಒಂದು ಒಳ್ಳೆಯದು ಬಂದು ಇಲ್ಲಿ ನಾಷ್ಟ ಮಾಡಬೇಕು, ಒಂದು ಎಲ್ಲ ರುಚಿ ಇದು ಮಾಡ್ಕೋಬೇಕಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೇನೆ. ನಾನು ರಮೇಶ್ ಪವಾರ್, ಬೀದರ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.